ನೋಡ್ತಾ ಹೋಗೋದಾದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರ ಆಂತರಿಕ ಕಚ್ಚಾಟಕ್ಕೆ ಪಕ್ಷದ ಕಾರ್ಯಕರ್ತರೇ ಗರಂ ಆಗಿ ಹೋಗ್ಬಿಟ್ಟಿದ್ದಾರಂತೆ. ನಿಜನೇ ಆಗಿರಬಹುದು. ಯಾಕಂತಂದ್ರೆ ದೇಶಕ್ಕೆ ಮಾದರಿಯಾಗಿರುವಂತಹ ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DCM DK ಶಿವಕುಮಾರ್ ಅವರ ಸರ್ಕಾರ. ಯಾವಾಗ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದರು ಕರ್ನಾಟಕದಲ್ಲಿ, ಇಡೀ ದೇಶಕ್ಕೆ ಮಾದರಿಯಾಯಿತು ಗ್ಯಾರಂಟಿ ಯೋಜನೆಗಳು. ಅದೇ ಆಯಿತು, ಇಡೀ ದೇಶವೇ ನಿಬ್ಬೆರಗಾಗುವಂತೆ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆ ನೀಡಿದ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇಲ್ಲ. ಬದಲಿಗೆ ಮುಖ್ಯಮಂತ್ರಿ ಬದಲಾವಣೆಯಾಗಿರಬಹುದು, 3 DCM ಹುದ್ದೆ ಸೃಷ್ಟಿ, ದಲಿತ ಮುಖ್ಯಮಂತ್ರಿ ಹಾಗೂ ಈಗ ಹನಿ ಟ್ರ್ಯಾಪ್ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪಕ್ಷದ ಘಟಾನುಘಟಿ ನಾಯಕರೇ ಬೀದಿ ಜಗಳಕ್ಕೆ ಕಾರಣರಾಗ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಂತಹ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರೇ ರೋಸ್ ಹೋಗ್ಬಿಟ್ಟಿದ್ದಾರೆ, ಗರಂ ಆಗಿ ಹೋಗ್ಬಿಟ್ಟಿದ್ದಾರೆ. ಆಕ್ರೋಶ ಯಾಕಂತ ನೋಡ್ತಾ ಹೋಗೋದಾದರೆ, ಅಫ್ಕೋರ್ಸ್ ಯಾರಿಗಾದರೂ ಆಕ್ರೋಶ ಇದ್ದೇ ಇರುತ್ತೆ. ಹೊರಗಡೆ ಜನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಶಹಬಾಷ್ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಸರ್ಕಾರದ ಬಗ್ಗೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಫಲಾನುಭವಿಗಳು ಏನಂತಂದರೆ ಆಶೀರ್ವಾದ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದಿಲ್ಲ ಅಂತಂದ್ಬಿಟ್ಟು ಏನು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಲ್ಲ, ಈಗ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಕೂಡ ಬರ್ತಾ ಇದೆ. ಶಕ್ತಿ ಯೋಜನೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕೋಕು ಕೊಡಲಾಗಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು, ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡ್ಕೊಂಡು ಬಿಟ್ಟು ಮಹಾರಾಷ್ಟ್ರದಲ್ಲಿ ಅದನ್ನು ಅಪ್ಲೈ ಮಾಡೋದಕ್ಕೆ ಹೋದರೂ ದೇವೇಂದ್ರ ಫಡ್ನವೀಸ್ ಸರ್ಕಾರ ಏನು ಮಾಡ್ತಂತಂದರೆ ಅದನ್ನು ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಏನು 2,000 ರೂಪಾಯಿ ಕೊಡ್ತಿದ್ರಲ್ಲ, ಮಹಾರಾಷ್ಟ್ರದಲ್ಲಿ 200 ರೂಪಾಯಿ ಅಲ್ಲ, ಅಲ್ಲಿ 2,500 ರೂಪಾಯಿ ಕೊಡ್ತೀವಿ ನಮಗೆ ಓಟ್ ಹಾಕಿ ಅಂತ BJP ಏನು ಹೇಳಿತ್ತಲ್ಲ, ಈಗ ಅಲ್ಲಿ 2,500 ಬಿಡಿ, 1,500 ರೂಪಾಯಿ ಕೊಡ್ತೀವಿ, ಅದು ಕೂಡ ಕಂಡೀಷನ್ ಸಪ್ಲೈ ಅಂತೆ. ಅಲ್ಲೆಲ್ಲ ಫ್ಲಾಪ್ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನ ಖುಷಿಯಾಗಿದ್ದಾರೆ. ಆದರೆ ಈ ಕೆಲವೊಂದಿಷ್ಟು ವಿವಾದಗಳು, ಹನಿ ಟ್ರ್ಯಾಪ್ ಆಗಿರಬಹುದು, DCM ಬದಲಾವಣೆ ಆಗಿರಬಹುದು, ಮುಖ್ಯಮಂತ್ರಿ ಬದಲಾವಣೆ ಆಗಿರಬಹುದು, ಇಂಥ ವಿವಾದಗಳಿಗೆ ಕಾರ್ಯಕರ್ತರೇ ರೋಸ್ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಂತ ನೋಡ್ತಾ ಹೋಗೋದಾದರೆ, ಇಡೀ ದೇಶವೇ ಅಚ್ಚರಿ ಪಡುವಂತೆ ಗ್ಯಾರಂಟಿ ಸರ್ಕಾರ, ಅಂದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಅದರ ಫಲವನ್ನು ಅಥವಾ ಲಾಭವನ್ನು ಪಕ್ಷ ಪಡೆದುಕೊಳ್ಳುತ್ತಾಗಿಲ್ಲ. ಪಕ್ಷದ ಬೆಳವಣಿಗೆ ಬಿಟ್ಟು CM ಬದಲು DCM ಹುದ್ದೆ ಸೃಷ್ಟಿ, ಹನಿ ಟ್ರ್ಯಾಪ್ ವಿಚಾರಗಳನ್ನೇ ನಾಯಕರು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ ಅಂತ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮತ್ಯಾರು ಹೇಳ್ತಾ ಇಲ್ಲ, ವಿರೋಧ ಪಕ್ಷದವರು ಹೇಳ್ತಾ ಇಲ್ಲ, ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನಾಯಕರ ಕಚ್ಚಾಟದಿಂದಾಗಿ ಸರ್ಕಾರದ ಸಾಧನೆಗಿಂತ ಭಿನ್ನಮತಕ್ಕೆ ಹೆಚ್ಚು ಪ್ರಚಾರವೇ ಆಗ್ತಾ ಇದೆ. ಸರ್ಕಾರದ ಸಾಧನೆ ಹೆಂಗಿದೆ ಅಂತಂದರೆ, ಗ್ಯಾರಂಟಿ ಯೋಜನೆಗಳಿಂದ ಸಕ್ಸಸ್ ಆಗಿದೆ, ಅದನ್ನು ಪ್ರಚಾರ ಮಾಡೋದು ಬಿಟ್ಟು ಈ ಹನಿ ಟ್ರ್ಯಾಪು, ಈ DCM ಹುದ್ದೆ, DCM ಚೇಂಜು, ಮುಖ್ಯಮಂತ್ರಿ ಬದಲಾವಣೆ, ಇದರಿಂದಾನೇ ಏನಂತಂದರೆ ಜನಪ್ರಿಯತೆ ಪಡೆದುಕೊಳ್ತಾ ಇದೆ, ಜೊತೆಗೆ ಪ್ರಚಾರವನ್ನು ಪಡೆದುಕೊಳ್ತಾ ಇದೆ ಅಂತ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಭಿನ್ನಾಭಿಪ್ರಾಯ